ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 17/6/2025 ಮಂಗಳವಾರದ ಈ ದಿನ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಮೀನ ರಾಶಿಯ ಜೂನ್ ತಿಂಗಳ 3 ಮತ್ತೆ 4ನೇ ವಾರದ ವಾರ ಭವಿಷ್ಯವನ್ನ ಕೂಡ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಳ್ಳೋದಕ್ಕೆ ಗುರುಜಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಪಂಚಭೂತ ತಜ್ಞರು, ಸರಳ ವಾಸ್ತು ತಜ್ಞರು, ಹಾಗೆ ಖ್ಯಾತ ಜ್ಯೋತಿಷಿಗಳು, ಸಂಖ್ಯಾಶಾಸ್ತ್ರಜ್ಞರು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಶತಂ ಮಂಗಳಂ ಪ್ರಣಮಾಮ್ಯಹಂ. ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ಇವತ್ತಿನ ಮಂಗಳವಾರದ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ಗುರುಜಿ ನೋಡಿ, ಇವತ್ತು ತುಂಬಾ ವಿಶೇಷವಾಗಿ 17 ಜೂನ್ 2025 ಷಷ್ಠಿ ತಿಥಿ ಆಗಿರುವಂತದ್ದು. ಕೃಷ್ಣ ಪಕ್ಷ, ಶತಭಿಷ ನಕ್ಷತ್ರ, ರಾಹುವಿನ ನಕ್ಷತ್ರ ಅಂತೀವಿ. ವಿಷ್ಕಂಭ ಯೋಗ ಮತ್ತು ವಾರ ಒಂದು ಮಂಗಳವಾರ. ಬೆಂಗಳೂರಿನ ಕಾಲಮಾನಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯಕ್ಕೆ 5:55 ಸೂರ್ಯೋದಯ ಆಗುವಂತದ್ದು, ಸೂರ್ಯಾಸ್ತ ಬಂದು 6:46 ಆಗುವಂತದ್ದು. ರಾಹು ಕಾಲಕ್ಕೆ ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ನೋಡ್ಬೇಕಾದ್ರೆ ರಾಹುಕಾಲ 3:33 5:10 ಸಂಜೆ ಆಗಿರುವಂತದ್ದು. ಯಮಗಂಡ ಕಾಲ 9:08 10:44. ಗುಳಿಕ ಕಾಲ 12:21 1:57 ಮತ್ತು ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:55 12:46 ಆಗಿರುವಂತದ್ದು. ಗುರುಜಿ, ಇವತ್ತಿನ ದಿನ ಯಾವ್ದೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ನಾವು, ಏನೋ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದೀವಿ ಅಂದ್ರೆ ಯಾವ ಒಂದು ಸಮಯ ಸೂಕ್ತ ಅಂತ ಹೇಳಿ? ನೋಡಿ, ಮಂಗಳವಾರ ಮಂಗಳ ಗ್ರಹ ಪ್ರಬಲವಾಗಿರುವಂತದ್ದು. ಮಂಗಳ ಗ್ರಹ ಅಂತಂದ್ರೆ ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಒಂದು ಒಳ್ಳೆಯ ಹೆಸರಾದಿರುವಂತ ಗ್ರಹ. ಸೊ ಮಂಗಳವಾರದತ್ತು ಮಂಗಳ ಹೊರೆ ಅಥವಾ ಚಂದ್ರ ಹೊರೆ ಬಂದು 10-11 ಆಗಿರುವಂತದ್ದು. ಮಂಗಳ ಹೊರೆ ಒಂದು 1:30 2:00 ಮಧ್ಯಾಹ್ನದ ಹೊತ್ತು. ಸಂಜೆ ಹೊತ್ತು ಮಾಡ್ತೀನಿ ಅಂದ್ರೆ 7:30 8:00. ಅಂದ್ರೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಆ ಮಂಗಳವಾರದತ್ತು ಮಂಗಳ ಹೊರೆ ಅಥವಾ ಅದರ ಮಿತ್ರರಾದ ಚಂದ್ರ ಹೊರೆಯಲ್ಲಿ ಕೆಲಸ ಮಾಡಿದ್ರೆ ಆ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗ್ ಆಗುವಂತದ್ದು ನೋಡ್ತಾ ಬರ್ತೇವೆ. ಓಕೆ, ಸೊ ಗುರುಜಿ, ಇವತ್ತಿನ ಒಂದು ದಿನ ಮಂಗಳವಾರದ ದಿನ ಯಾವ ಒಂದು ಸಮಯದಲ್ಲಿ ನಾವು ಒಳ್ಳೆ ಕೆಲಸಕ್ಕೆ ಕೈ ಹಾಕ್ಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ ನಮ್ಮ ವೀಕ್ಷಕರಿಗೆ. ಈಗ ಮುಂದೆ ನಾವು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ ಗುರುಜಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ಮಂಗಳವಾರದ ದಿನ ಭವಿಷ್ಯ ಹೇಗಿದೆ ನೋಡೋಣ. ನೋಡಿ, ಸ್ವಲ್ಪ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕುಟುಂಬ ಸಮಸ್ಯೆಗಳನ್ನ ಹಂಚಿಕೊಳ್ಳಿ. ನೀವು ಒಂದು ಪ್ರೀತಿಯ ಒಂದು ವಿಚಾರದಲ್ಲಿ ನೀವೇನೇ ತಿಳಿಸಿದ್ರು ಕೂಡ ಅರ್ಥ ಮಾಡ್ಕೊಂಡು ನಿಮ್ಗೆ ಒಳ್ಳೆ ಸೊಲ್ಯೂಷನ್ ಸಿಗುವಂತದ್ದು ಮೇಷರಾಶಿಯವರಿಗೆ ನೋಡ್ತಾ ಬರ್ತೀವಿ. ಮೇಷರಾಶಿಯ ನಂತರ ಗುರುಜಿ ಮುಂದಿನ ರಾಶಿ ವೃಷಭ ರಾಶಿ. ಗುರುಜಿ ನೋಡಿ, ವೃಷಭ ರಾಶಿಯವರು ಸ್ವಲ್ಪ ಇವತ್ತು ದ್ವೇಷದ ಭಾವನೆ ಸ್ವಲ್ಪ ನಿಮ್ಗೆ ದುಬಾರಿ ಅನ್ಸ್ಬೋದು. ಆದ್ರೆ ಸಹನೆಯನ್ನು ಕುಂಠಿತಗೊಳಿಸದೇ ಇರಂಗೆ ನಿಮ್ಮ ವಿವೇಚನಾ ಶಕ್ತಿ ಬಳಸಿದ್ರೆ ಇವತ್ತಿನ ದಿನ ವೃಷಭ ರಾಶಿಯವರಿಗೆ ಚೆನ್ನಾಗಿರುವಂತದ್ದು. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಗುರುಜಿ ಸಣ್ಣ ಸಣ್ಣ ವಿಚಾರಗಳು ನಿಮ್ಮ ಮನಸ್ಸನ್ನ ಕೆಡಿಸಲು ಬಿಡ್ಲೇಬೇಡಿ ಇವತ್ತು. ಅದರಿಂದ ಏನಾಗುತ್ತೆ, ಯಾವುದೇ ಒಂದು ಕಿರಿಕಿರಿ ಆಗುವಂತದ್ದು. ಮತ್ತೆ ಮನೆಯ ಯಾವುದೇ ಸದಸ್ಯರಿಂದ ಹಣ ತೆಗೆದುಕೊಂಡ್ರೆ ಅದನ್ನ ಬೇಗ ಮರುಪಾವತಿಸಿ ಬಿಡಿ, ಇಲ್ಲಾಂದ್ರೆ ಕಿರಿಕಿರಿಗೆ ದಾರಿಯಾಗುವಂತ ದಿನ ಮಿಥುನ ರಾಶಿಯವರಿಗೆ ಆಗುತ್ತೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಗುರುಜಿ, ಇವರಿಗೆ ಈ ದಿನ ಹೇಗಿದೆ ದಿನ ಭವಿಷ್ಯ? ನೋಡಿ, ಕರ್ಕಾಟಕ ರಾಶಿಯವರು ವಿಶೇಷವಾಗಿ ದೈಹಿಕ ಲಾಭಕ್ಕಾಗಿ, ಅದರಲ್ಲಿ ಮಾನಸಿಕ ಸದೃಢತೆಗಾಗಿ ಯೋಗ, ಧ್ಯಾನ, ಪ್ರಾಣಾಯಾಮ ಅದರಿಂದ ದಿನ ಪ್ರಾರಂಭಿಸಿ ಅದರಿಂದ ದಿನ ಚೆನ್ನಾಗಿರುವಂತದ್ದು ನೋಡ್ತಾ ಬರ್ತೇವೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಇವತ್ತಿನ ಈ ದಿನ ಹೇಗಿದೆ ನೋಡೋಣ. ಸಿಂಹ ರಾಶಿಯವರಿಗೆ ಇವತ್ತೊಂದು ಒಳ್ಳೆ ದಿನ. ಉಡುಗೊರೆಗಳು ಸಿಗುವಂತದ್ದು ದಿನ. ನಿಮ್ಮ ಮಿತ್ರರಾಗಿರ್ಬೋದು ಅಥವಾ ಜೀವನ ಸಂಗಾತಿ ಆಗಿರ್ಬೋದು, ಯಾರೋ ಒಂದು ಸರ್ಪ್ರೈಸ್ ಗಿಫ್ಟ್ ಸಿಗುವಂತ ದಿನ ಆಗಿರೋದ್ರಿಂದ ದಿನ ಖುಷಿಯಾಗಿರುವಂತದ್ದು. ಸಿಂಹ ರಾಶಿಯ ನಂತರ ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿಯ ಬಗ್ಗೆ ಕೂಡ ತಿಳ್ಕೊಳ್ಳಿ. ಕನ್ಯಾ ರಾಶಿಯವರು ನೋಡಿ, ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ಲೇಬೇಡಿ. ಇದರಿಂದ ಸ್ವಲ್ಪ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು, ಇಲ್ಲಾಂದ್ರೆ ಅನಗತ್ಯ ಒತ್ತಡ ಆಗುವಂತದ್ದು ಮತ್ತು ಮಾನಸಿಕ ಉದ್ವೇಗ ಉಂಟು ಮಾಡುವಂತದ್ದು, ಇದರಿಂದ ನಿಮ್ಗೆ ಕಿರಿಕಿರಿ ಆಗುವಂತದ್ದು ಕನ್ಯಾ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಗುರುಜಿ, ನಮ್ಗೆ ವಾಟ್ಸ್ಆಪ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ, ಅದನ್ನ ಕೂಡ ತಗೊಳ್ಳೋಣ ಗುರುಜಿ. ಖಂಡಿತ. ಸೊ ಇವರ ಹೆಸರನ್ನ ತಿಳಿಸ್ತಾ ಇದ್ದಾರೆ ಹನುಮಂತರಾವ್ ಕುಲಕರ್ಣಿ ಅಂತ ಹೇಳಿ. ಹನುಮಂತರಾವ್ ಕುಲಕರ್ಣಿ, ಹೌದು. ಗುರುಜಿ, ಇವರ ಜನ್ಮ ದಿನಾಂಕ 28 8 1968. ಓಕೆ. ಜನ್ಮ ಸಮಯ ಬಂದು ಗುರುಜಿ ಇವರು 11 ಗಂಟೆಯಿಂದ 4 ಗಂಟೆಯ ಒಳಗೆ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಹೌದು. ಸ್ಥಳ ಬಂದು ಕಲಬುರ್ಗಿ. ಗುರುಜಿ ಇನ್ನೊಂದ್ಸತಿ ರಿಪೀಟ್ ಮಾಡಿ. ಜನ್ಮ ದಿನಾಂಕ 28 8 1968. ಓಕೆ. ಸಮಯ ಬಂದು 11 ಗಂಟೆಯಿಂದ 4 ಗಂಟೆ ಒಳಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ.
ನೋಡಿ ಯಾರು ಪ್ರಶ್ನೆ ಕಳ್ಸಿದಿರ ಹನುಮಂತರಾವ್ ಅಂತ ಇದ್ರ ವಿಚಾರವಾಗಿ, ಸರ್ ತಾವು ಹುಟ್ಟಿರುವಂತದ್ದು ಮಂಗಳವಾರ, ಪುನರ್ವಸು ನಕ್ಷತ್ರ ಬರುತ್ತೆ, ಮಿಥುನ ರಾಶಿ, ಇಲ್ಲಿ ವೃಶ್ಚಿಕ ಲಗ್ನದ ಜಾತಕ ಇರುವಂತದ್ದು. ಸೊ ಇವ್ರ ವಿಚಾರದಲ್ಲಿ ನೋಡೋದಾದ್ರೆ, ಸೊ ಇಲ್ಲಿ ನಿಮ್ಗೆ ಲಗ್ನ ಆಧಾರಿತವಾಗಿ ಸಮಯದ ಏನಾದ್ರು ಏರುಪೇರಾದ್ರೆ ಸ್ವಲ್ಪ ಲಗ್ನ ಚೇಂಜ್ ಆಗುತ್ತೆ, ಜನ್ಮ ಲಗ್ನ. ಬಟ್ ಪರವಾಗಿಲ್ಲ, ನಾನ್ ರೆಕ್ಟಿಫಿಕೇಶನ್ ಮಾಡಿ ಇವರು ವೃಶ್ಚಿಕ ಲಗ್ನ ಅಂತ ಈ ಪ್ರಶ್ನೆ ಕುಂಡ್ಲಿ ಪ್ರಕಾರ ತಗೊಂಡಿದೀನಿ. ಏನ್ ಪ್ರಶ್ನೆ ಕೇಳಿದ್ರೆ ಗುರುಜಿ ಅವರ ಒಂದು ಭವಿಷ್ಯದ ಬಗ್ಗೆ ಕೇಳ್ತಾ ಇದ್ದಾರೆ, ನಮ್ಗೆ ನಮ್ ಭವಿಷ್ಯನ ತಿಳಿಸ್ಕೊಡಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಗುರುಜಿ. ಓಕೆ, ಭವಿಷ್ಯದ ಬಗ್ಗೆ ಫ್ಯೂಚರ್ ಅಂತ ಕೇಳಿದ್ದಾರೆ. ನೋಡಿ ಭವಿಷ್ಯದ ವಿಚಾರವಾಗಿ ಅಂತಂದ್ರೆ ನಾವು ಭಾಗ್ಯಸ್ಥಾನ ಅಂದ್ರೆ ಫ್ಯೂಚರ್ ಅಂತ, ಇವರು ಭಾಗ್ಯಸ್ಥಾನದಲ್ಲಿ ಮಂಗಳ ಇರೋದ್ರಿಂದ ಇವ್ರು ಏನೇ ಲೈಫ್ ಅಲ್ಲಿ ನಡ್ಕೊಂಡ್ ಬಂದಿದ್ರು ಕೂಡ ತುಂಬಾ ಸ್ಕ್ರಾಚ್ ಇಂದ ಬಂದಿರುವಂತದ್ದು ಕಂಡು ಬರ್ತಾ ಇದೆ. ಅಂದ್ರೆ ಎಲ್ಲಾನು ಒಂದು ದುಡ್ಡು ಮಾಡಿರ್ಬೋದು, ಮನೆ ಮಾಡಿರ್ಬೋದು, ಅಥವಾ ಸ್ವಂತ ಇದು ಮಾಡಿರ್ಬೋದು, ಇವರ ಒಂದು ಓನ್ ಎಫರ್ಟ್ ಇಂದ ಮಾಡಿರ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇವರಿಗೆ ಯಾರದೇ ಒಂದು ಸಪೋರ್ಟ್ ಇಲ್ಲ, ಲಕ್ಕಿನ ಸಪೋರ್ಟ್ ಇಲ್ಲ, ತುಂಬಾ ಹಾರ್ಡ್ ವರ್ಕ್ ಹಾಕಿ ಎಫರ್ಟ್ ಹಾಕಿ ಮಾಡ್ತಾರೆ. ಮತ್ತೆ ಆಸ್ತಿ ವಿಚಾರದಲ್ಲಿ ಏನು ಮಾಡ್ಕೊಳಕ್ ಆಗಿಲ್ಲ ಅಂತ ತೋರಿಸ್ತಾ ಇದೆ, ಯಾಕಂದ್ರೆ ಗುರು ಅಷ್ಟೊಂದು ವೀಕ್ ಇರೋದ್ರಿಂದ. ಬಟ್ ಬರುವಂತ ದಶಾಭುಕ್ತಿ ನಡೀತಾ ಇರೋದು, ದಶಾಭುಕ್ತಿ ಪ್ರಕಾರ ಕೇತು ದಶೆ ನಡೀತಾ ಇದೆ. ಕೇತು ಒಂದು 2020ರಿಂದ ಟೈಮ್ ಸ್ವಲ್ಪ ನಿಧಾನವಾಗಿದೆ, ಇನ್ನೂ 2 ವರ್ಷಗಳ ಕಾಲ ಹಂಗೆ ಇರುತ್ತೆ. ಮುಂಬರುವ ದಶ ಶುಕ್ರ ಮಹಾದಶನಲ್ಲಿ ಒಳ್ಳೆಯದು. ಯಾವುದೇ ರೀತಿ ಅಂದ್ರೆ ಫ್ಯೂಚರ್ ಅಲ್ಲಿ ಇವರಿಗೆ ಹಣಕಾಸಿನ ವಿಚಾರವಾಗಿರ್ಬೋದು, ಅಥವಾ ಅವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಪದೋನ್ನತಿ ಸಿಗುವಂತದ್ದು, ಮತ್ತೆ ಮಕ್ಕಳ ಸಹಾಯ ಅಥವಾ ಕುಟುಂಬದವರ ಸಹಾಯ ಸಿಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಿಧಾನ ಆಗಿರುತ್ತೆ. ಕೇತು ಮಹಾದಶ ನಡೀತಾ ಇರೋದ್ರಿಂದ ಕೇತುಗೆ ಅಧಿಪತಿ ಗಣಪತಿ ಅಂತ ಹೇಳ್ತೀವಿ. ಗಣಪತಿ ದೇವಸ್ಥಾನದಲ್ಲಿ ತಮ್ಮ ಊರಿನ ಒಂದು ಇದರಲ್ಲಿ ಗಣಪತಿ ದೇವಸ್ಥಾನ ಇದ್ದೇ ಇರುತ್ತೆ. ಸೊ ಆ ಗಣಪತಿ ದೇವಸ್ಥಾನಕ್ಕೆ ಹೋಗುವಂತದ್ದು, ಯಥೇಚ್ಛವಾಗಿ ಓಂ ಗಂ ಗಣಪತಿ ನಮಃ ಅಂತ ಮಂತ್ರ ಜಪ ಮಾಡುವಂತದ್ದು, ಈ ರೀತಿ ಮಾಡಿ ಆದಷ್ಟು ಇವರು ಮಂಗಳವಾರ ಅಥವಾ ಗುರುವಾರ ಸ್ವಲ್ಪ ಉಪವಾಸ ಮಾಡೋದ್ರಿಂದ ಕೂಡ ಒಳ್ಳೆ ಫಲಗಳನ್ನು ಇವರಿಗೆ ನಿರೀಕ್ಷೆ ಮಾಡ್ತೀವಿ. ಸೊ ಹನುಮಂತರಾವ್ ಕುಲಕರ್ಣಿ ಅವರು ನಮ್ಗೆ ಮೆಸೇಜ್ ಮಾಡಿದ್ರು, ನಿಮ್ಮ ಒಂದು ಭವಿಷ್ಯವನ್ನ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಪರಿಹಾರ ಕ್ರಮ, ಸರಳ ಪರಿಹಾರ ಕ್ರಮ ನೋಡಿ ಅದನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಜಿ ನಾವು ಕನ್ಯಾ ರಾಶಿಯವರೆಗೆ ದಿನ ಭವಿಷ್ಯವನ್ನ ನೋಡಿದ್ವಿ, ಮುಂದುವರ್ಸೋಣ. ಮುಂದಿನ ರಾಶಿ ತುಲಾ ರಾಶಿ ಗುರುಜಿ. ನೋಡಿ, ತುಲಾ ರಾಶಿಯವರ ವಿಚಾರದಲ್ಲಿ ಹಿರಿಯರಿಂದ ಉತ್ತಮ ಲಾಭ ಪಡೆಯಲು ಇವತ್ತು ಒಂದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಹೆಚ್ಚುವರಿ ಶಕ್ತಿಯನ್ನು ಸಕಾರಾತ್ಮಕವಾಗಿ ವಿನಿಯೋಗಿಸಿದ್ರೆ ದಿನ ಶುಭವಾಗುವಂತ. ತುಲಾ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಗುರುಜಿ ಇವರು ಇವತ್ತಿನ ದಿನ ಭವಿಷ್ಯ ಹೇಗಿದೆ? ವೃಶ್ಚಿಕ ರಾಶಿಯವರು ಇವತ್ತು ಹೇರಳ ಶಕ್ತಿ ಹೊಂದಿರುವಂತದ್ದು, ಕೆಲಸದ ಒತ್ತಡ ನಿಮ್ಗೆ ಸ್ವಲ್ಪ ಉದ್ವೇಗ ತರುತ್ತದೆ. ಆದ್ರೆ ವೃಶ್ಚಿಕ ರಾಶಿಯವರಿಗೆ ದಿನ ಉದ್ವೇಗ ಕಮ್ಮಿ ಮಾಡ್ಕೊಂಡ್ರೆ ಇವತ್ತಿನ ದಿನ ಚೆನ್ನಾಗಿರುವಂತ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನು ರಾಶಿಯವರಿಗೆ ಮಂಗಳವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ನೋಡಿ, ಧನುರಾಶಿಯವರು ಸ್ವಲ್ಪ ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ಗಮನವಿರಲಿ. ವಿಶೇಷವಾಗಿ ಸ್ವಲ್ಪ ಏನಾದ್ರೂ ಮೈಕೈ ನೋವು, ತಲೆನೋವು, ಮೈಗ್ರೇನ್ ಪೇನ್ ಬರುವಂತಹ ರೋಗಿಗಳು ಸ್ವಲ್ಪ ಹುಷಾರಾಗಿರ್ಬೇಕು. ಇದರಿಂದ ಸ್ವಲ್ಪ ಎಚ್ಚರಿಕೆ ತಗೊಂಡ್ರೆ ದಿನ ಚೆನ್ನಾಗಿರುತ್ತೆ. ಧನು ರಾಶಿಯ ನಂತರ ಗುರುಜಿ ಮುಂದಿನ ರಾಶಿ ಮಕರ ರಾಶಿ. ಗುರುಜಿ ಸ್ವಲ್ಪ ಮಕರ ರಾಶಿಯವರ ವಿಚಾರವಾಗಿ ಏನಾದ್ರೂ ಸಣ್ಣ ಪುಟ್ಟ ಏಟ್ ಮಾಡ್ಕೊಳ್ಳುವಂಥದ್ದು, ಗಾಯಗಳನ್ನು ತಪ್ಪಿಸ್ಕೊಳ್ಳೋದು, ಗಾಯಗೊಳ್ಳುವುದನ್ನು ತಪ್ಪಿಸಿಕೊಳ್ಳಲು ವಿಶೇಷ ಕಾಳಜಿ ವಹಿಸಿ ಅದರಿಂದ ದಿನ ಎಚ್ಚರಿಕೆಯಿಂದ ಇರಬೇಕು ಅಂತ ಮಕರ ರಾಶಿಯವರಿಗೆ ತಿಳಿಸ್ತಾರೆ. ಮಕರ ರಾಶಿಯವರು ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಎಚ್ಚರಿಕೆಯನ್ನ ವಹಿಸಿ ಅಂತ ಹೇಳ್ತಾ ಮುಂದಿನ ರಾಶಿ ಕುಂಭರಾಶಿ. ನೋಡಿ, ಕುಂಭರಾಶಿ ವಿಶೇಷವಾಗಿ ಗರ್ಭಿಣಿಯರಿಗೆ ಇವತ್ತೊಂದು ವಿಶೇಷ ಕಾಳಜಿ ದಿನ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡೋರು ತಮ್ಮ ಹಣ ಕಳೆದುಕೊಳ್ಬಹುದು. ಅದಕ್ಕೆ ಸ್ವಲ್ಪ ಒಂದಲ್ಲ 2 ಸತಿ ವಿಚಾರ ಮಾಡಿ ಹಣದ ಹೂಡಿಕೆ ಮಾಡಿ ಅಂತ ತಿಳಿಸ್ತಾ ಇದೆ. ಕುಂಭರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಇನ್ನು ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರು ಸ್ವಲ್ಪ ಯಾರೋ ನಿಮಗೆ ಬಲಿಪಶು ಮಾಡುವಲ್ಲಿ ಪ್ರಯತ್ನಿಸುವಂತ ದಿನ. ಆದ್ರಿಂದ ನಿಮ್ಮ ಬಗ್ಗೆ ನೀವು ಕಾಳಜಿ ಇರಬೇಕು. ಯಾರೇನೇ ಹೇಳಿದ್ರು ಬೇಗ ನಂಬ್ದಿರಂಗೆ ನಿಮ್ಮ ಸ್ವ ನಿರ್ಧಾರ ತಗೊಳ್ಳೋದ್ರಿಂದ ದಿನ ಚೆನ್ನಾಗಿರುತ್ತೆ. ಓಕೆ, ಅಲ್ಲಿಗೆ ದ್ವಾದಶ ರಾಶಿಗಳ ಅಷ್ಟು ಫಲಾಫಲಗಳು ಹಾಗೆ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಗುರುಜಿಗಳು ಏನ್ ಹೇಳಿದ್ರು ಅದನ್ನ ಕೂಡ ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ಗುರುಜಿ ನಮ್ಗೆ ವಾಟ್ಸ್ಆಪ್ ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ, ಅದನ್ನು ಕೂಡ ತಗೊಂಡ್ಬಿಡೋಣ. ಖಂಡಿತ. ಇವ್ರ ಹೆಸರನ್ನ ತಿಳಿಸ್ತಾ ಇದ್ದಾರೆ, ನಮಿತ್ ಅಂತ ಹೇಳಿ. ಗುರುಜಿ ನಮಿತ್, ಹೌದು. ಜನ್ಮ ದಿನಾಂಕ ಹೇಳ 3/6/1999. 3/6/99. ಹೌದು. ಜನ್ಮ ಸಮಯ 1 ಗಂಟೆ 10 ನಿಮಿಷ AM ಗಳಲ್ಲಿ. ಸ್ಥಳ ಬಂದು ಬಾಗಲಕೋಟೆ. ಗುರುಜಿ ಬಾಗಲಕೋಟೆ. ಹಾಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ರಿಲೇಶನ್ಶಿಪ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸಂಬಂಧಗಳ ವಿಚಾರ. ಹೌದು. ಸೊ ನಮಿತ್ ಯಾರು ಪ್ರಶ್ನೆ ಕಳಿಸಿದ್ರ, ಇವರ ಜಾತಕದ ವಿಚಾರವಾಗಿ ಹುಟ್ಟಿರುವಂತದ್ದು ಗುರುವಾರ, ಉತ್ತರಾಷಾಢ ನಕ್ಷತ್ರ, ಮತ್ತೆ ರಾಶಿ ಬಂದು ನಿಮ್ದು ಧನುರಾಶಿ ಅಂತ ಹೇಳ್ತೀವಿ. ಸೊ ಈ ಜಾತಕದ ವಿಚಾರದಲ್ಲಿ ಯಾವುದೇ ಒಂದು ರಿಲೇಶನ್ಶಿಪ್ ಗೆ ಪಂಚಮ ಭಾವ ನೋಡ್ತೀವಿ. ಇಲ್ಲಿ ಪಂಚಮಾಧಿಪತಿಯಾದ ಬುಧನ ಒಂದು
ಗೋಚಾರ ಮತ್ತೆ ಇವರ ಒಂದು ಜಾತಕದಲ್ಲಿ ಚತುರ್ಥ ಭಾವದಲ್ಲಿರೋದ್ರಿಂದ ಸ್ವಲ್ಪ ಸಂಬಂಧಗಳ ವಿಚಾರವಾಗಿ ಕಿರಿಕಿರಿ ಆಗುತ್ತೆ. ಅಂದ್ರೆ ಇವ್ರು ಯಾರಿಗೆ ಇಷ್ಟಪಟ್ಟಿರ್ಬೋದು ಮದುವೆ ವಿಚಾರದಲ್ಲಿ, ಯಾವ ವಿಚಾರದಲ್ಲಿ. ಯಾಕಂದ್ರೆ ರಾಹು ದಶೆ ನಡೀತಿದೆ. ರಾಹು ಬಂದಾಗ ಸಂಬಂಧಗಳಲ್ಲಿ ಏರುಪೇರು. ಅಂದ್ರೆ ರಾಹು ಎಲ್ಲಾನು ಒಂಥರ ಗ್ರೀಡಿ ಪ್ಲಾನೆಟ್, ಅಂದ್ರೆ ಸ್ವಲ್ಪ ಅಸೂಯೆಗಳನ್ನ ಜಾಸ್ತಿ ಅಥವಾ ಈ ರೀತಿ ಕೊಡುತ್ತೆ. ಅಥವಾ ಇಲ್ಲ ಕೊಟ್ರೆ ಮಧುರವಾದ ಸಂಬಂಧ ಕೂಡ ಕೊಡುತ್ತೆ. ಆದ್ರೆ ಪಂಚಮದಲ್ಲಿ ರಾಹು ಇದ್ದಾಗ ಇವ್ರ ಜಾತಕದಲ್ಲಿ ರಾಹು ಪೊಸಿಷನ್ಸ್ ಕೂಡ ಅಷ್ಟೊಂದು ಸರಿಯಾಗಿಲ್ಲ. ಇವ್ರ ಜಾತಕದಲ್ಲಿ ಇರುವಂತದ್ದು ರಾಹು ಪೊಸಿಷನ್ ಷಷ್ಠ ಭಾವದಲ್ಲಿ. ಅಂದ್ರೆ ಯಾವುದೇ ಸಂಬಂಧಗಳಲ್ಲಿ ಬೇಗ ಬಿರುಕಾಗುವಂತದ್ದು ನೋಡ್ತಾ ಬರ್ತೀವಿ. ಅದಕ್ಕೆ ಯಾವುದೇ ರೀತಿ ಸಂಬಂಧಗಳಂತಂದ್ರೆ ಯಾವ್ದು ವೈವಾಹಿಕ ಸಂಬಂಧ ಆಗಿರ್ಬೋದು, ಯಾರ ಜೊತೆ ಇವ್ರು ಇದು ಮಾಡ್ಬೇಕಂತಾರೆ ಸ್ವಲ್ಪ ಜಾತಕ ಅವ್ರದ್ದು ಕೂಡ ಕಳಿಸಿ ಇದು ಮಾಡಿದ್ರೆ ಒಳ್ಳೇದು. ರಾಹು ದಶ ನಡೀತಿರೋದ್ರಿಂದ ರಾಹುಗೆ ಸಂಬಂಧಿತವಾಗಿರುವಂತದ್ದು ನವಗ್ರಹ ದೇವಸ್ಥಾನದಲ್ಲಿ ರಾಹು ನವಗ್ರಹದ ಮುಂದೆ ಕರಿ ಉದ್ದಿನ ಕಾಳನ್ನ ಇಟ್ಟು ಓಂ ರಂ ರಾಹುಯೇ ನಮಃ ಅಂತ ಜಪ ಮಾಡ್ಕೊಂಡು 108 ಸಾರಿ ಜಪ ಮಾಡಿ 3 ಅಪ್ರದಕ್ಷಿಣೆ ಮಾಡ್ಬೇಕು. ಇದರಿಂದ ಅವ್ರಿಗೆ ಏನಾಗುತ್ತೆ, ರಾಹು ದಶನಲ್ಲಿ ಏನಾದ್ರೂ ಸಂಬಂಧಗಳ ಸಮಸ್ಯೆ ಬರ್ತಾ ಇದ್ರೆ ಅವರಿಗೆ ದೂರ ಆಗುತ್ತೆ. ಸೊ ಈ ರೀತಿ ಮಾಡ್ಕೊಂಡ್ರೆ ಇವರಿಗೆ ಒಳ್ಳೇದಾಗುವಂತದ್ದು ಸಂಬಂಧಗಳ ವಿಚಾರದಲ್ಲಿ ನೋಡ್ತಾ ಬರ್ತೀವಿ. ಸೊ ಅಮಿತ್ ಅನ್ನೋರು ಕೂಡ ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಒಂದು ಪರಿಹಾರ ಕ್ರಮ ನೋಡಿ, ತುಂಬಾ ಅಂದ್ರೆ ತುಂಬಾ ಸರಳ ಪರಿಹಾರ ಕ್ರಮವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ನೀವು ಗುರೂಜಿಗಳ ಬಳಿ ನೇರವಾಗಿ ಮಾತನಾಡ್ಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನೀವು ಮಾತನಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಜೂನ್ ತಿಂಗಳ 3 ಮತ್ತು 4ನೇ ವಾರದ ವಾರ ಭವಿಷ್ಯ ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಗುರುಜಿ, ನವಗ್ರಹಗಳ ಗೋಚಾರದ ಪ್ರಭಾವ ಮೀನರಾಶಿಯವರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನ್ ಸೂಚಿಸುತ್ತೆ ಗುರುಜಿ? ನೋಡಿ, ಜೂನ್ ತಿಂಗಳಲ್ಲೇ ನೋಡ್ತಾ ಹೋದ್ರೆ ನಾವು ಬದಲಾವಣೆ ವಿಚಾರವಾಗಿ ಹಿಂದೆ ದೊಡ್ಡ ದೊಡ್ಡ ಗ್ರಹಗಳ ಬದಲಾವಣೆ ಆಗೋಗಿದೆ. ವಿಶೇಷವಾಗಿ ಶನೇಶ್ವರ ಗ್ರಹ ಆಗಿರ್ಬೋದು, ಮತ್ತೆ ರಾಶಾಧಿಪತಿಯಾದ ಗುರುವಿನ ಬದಲಾವಣೆ ಆಗಿರ್ಬೋದು, ಮತ್ತು ಬೇರೆ ದೊಡ್ಡ ರಾಹುಕೇತುವಿನ ಬದಲಾವಣೆ ಆಗ್ಬಿಟ್ಟಿರುವಂತದ್ದು. ಸೊ ಇಲ್ಲೇನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಮೀನರಾಶಿಯವರಿಗೆ ವಿಶೇಷವಾಗಿ ಈ ಒಂದು ರಾಶಿ ಫಲದಲ್ಲಿ ನೋಡ್ಬೇಕಾದ್ರೆ ಚತುರ್ಥ ಭಾವಕ್ಕೆ ಬರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಸಿಗುವಂತದ್ದು. ರಾಶಾಧಿಪತಿ ಚತುರ್ಥ ಭಾವಕ್ಕೆ ಸುಖ ಭಾವಕ್ಕೆ ಬರುವಂತದ್ದು ತುಂಬಾ ಒಳ್ಳೇದಂತ ಹೇಳ್ತೀವಿ. ರಾಹುಕೇತುಗಳು ರಾಶಿಯಿಂದ ಬಿಟ್ಟೋಗಿರುವಂತದ್ದು, ರಾಹು ರಾಶಿಯಿಂದ ವ್ಯಯಸ್ಥಾನಕ್ಕೆ ಬಂದಿರುವಂತದ್ದು, ಕೇತು ಗ್ರಹರು ಕೂಡ ಇಲ್ಲಿ ಅಷ್ಟಮ ಸ್ಥಾನದಿಂದ ಸಪ್ತಮ ಸ್ಥಾನಕ್ಕೆ ಬರುವಂತದ್ದು ಈ ವಿಚಾರದಲ್ಲಿ ನೋಡ್ತಾ ಬರ್ತೀವಿ. ಮತ್ತೆ ಸಣ್ಣ ಪುಟ್ಟ ಬದಲಾವಣೆಗಳಾಗುವಂಥದ್ದು ಈ ತಿಂಗಳಲ್ಲಿ ವಿಶೇಷವಾಗಿ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿರುವಂತದ್ದು ಗ್ರಹ ಏನಂತ ಹೇಳ್ತೀವಿ, ಶನೇಶ್ವರ ರಾಶಿಗೆ ಬರುವಂತದ್ದು ತುಂಬಾ ವಿಶೇಷ ಅಂತ ಹೇಳ್ತೀವಿ. ಮತ್ತೆ ಅತಿ ಮಿತ್ರ ಗ್ರಹ, ಮೀನರಾಶಿಗೆ ಅತಿ ಮಿತ್ರ ಗ್ರಹ ಪಂಚಮ ಸ್ಥಾನದಲ್ಲಿ ಇಷ್ಟು ದಿನ ಏನ್ ನೀಚವಾಗಿತ್ತು, ಜೂನ್ 6ನೇ ತಾರೀಕು ನಂತರ ಬದಲಾವಣೆ ಆಗಿದೆ. ಅದರಿಂದ ಈ 3ನೇ ಮತ್ತು 4ನೇ ವಾರ ಮೀನರಾಶಿಯವರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಯಾಕಂದ್ರೆ ಪಂಚಮ ಸ್ಥಾನದಲ್ಲಿ ನೀಚ ಮಂಗಳ ಇತ್ತು, ಇಷ್ಟು ದಿನ ದ್ವಿತೀಯಾಧಿಪತಿಯಾಗಿ ಷಷ್ಠಭಾವಕ್ಕೆ ಬರುವಂತದ್ದು ಇದು ಕೂಡ ತುಂಬಾ ವಿಶೇಷ ಅಂತ ಹೇಳ್ತೀವಿ. ಜೊತೆಗೆ ಇಲ್ಲಿ ನಿಮ್ಗೆ ಒಂದು 6ನೇ ತಾರೀಕಿನ ನಂತರ ಬುಧ ಆಲ್ರೆಡಿ ಬದಲಾವಣೆ ಆಗಿರುವಂತದ್ದು. ಆದ್ರೆ ನಿಮ್ಗೆ 15ನೇ ತಾರೀಕಿನ ನಂತರ ಈಗ ನೋಡ್ತಾ ಇರೋ ಒಂದು ಎಪಿಸೋಡ್ ವಿಚಾರದಲ್ಲಿ ಸೂರ್ಯನ ಬದಲಾವಣೆ ಚತುರ್ಥ ಭಾವಕ್ಕೆ ಸೂರ್ಯಗೆ ಬರುವಂತದ್ದು, ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಸೂರ್ಯ, ವಿಶೇಷವಾಗಿ ರಾಶಾಧಿಪತಿ ಕೂಡ ಚತುರ್ಥ ಭಾವದಲ್ಲಿರುವಂತದ್ದು, ಸೂರ್ಯ ಕೂಡ ಚತುರ್ಥ ಭಾವಕ್ಕೆ ಬರುವಂತದ್ದು ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ಸಣ್ಣ ಪುಟ್ಟ ವಿಚಾರದಲ್ಲಿ ನೋಡೋದಾದ್ರೆ ತುಂಬಾ ಪಾಸಿಟಿವ್ ಆಗಿ ಕೆಲಸ ಮಾಡುವಂತದ್ದು ಇಲ್ಲಿ ಈ ಒಂದು ನವಗ್ರಹಗಳ ಗೋಚಾರದಲ್ಲಿ ನೋಡ್ತಾ ಬರ್ತೀವಿ. ಮತ್ತೆ ಇನ್ನು ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಸಣ್ಣ ಪುಟ್ಟ ಗೋಚಾರದ ವಿಚಾರವಾಗಿ ಬುಧನ ಒಂದು ಗೋಚಾರ ತುಂಬಾ ಒಳ್ಳೆಯದು ಫಲ ಒಂದು ನೋಡುವಂತದ್ದು ನಾವು ನೋಡ್ತಾ ಬರ್ತೀವಿ. ನಾವು ಗುರುಜಿ ಇನ್ನು ಕೂಡ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ನವಗ್ರಹಗಳ ಗೋಚಾರದ ಪ್ರಭಾವದಿಂದ ಮೀನರಾಶಿಯವರ ಮೇಲೆ ಪ್ರಭಾವ ಎಷ್ಟು ಮಟ್ಟಿಗೆ ಬೀರಬಹುದು ಅಂತ ನೋಡಿ. ಪ್ರಪ್ರಥಮವಾಗಿ ರಾಷ್ಟ್ರಾಧಿಪತಿನೇ ಚತುರ್ಥ ಭಾವಕ್ಕೆ ಬರೋದ್ರಿಂದ ಗುರುವಿನೊಂದು ಅನುಕೂಲತೆಗಳು ಹೆಚ್ಚಾಗಿರುವಂತದ್ದು ನಾವು ನೋಡ್ತಾ ಬರ್ತೀವಿ. ವಿಶೇಷವಾಗಿ ಚತುರ್ಥ ಭಾವಕ್ಕೆ ಗುರು ಬರುವಂತದ್ದು, ತಾಯಿಯ ಒಂದು ಭಾಗ್ಯ ಸಿಗುವಂತದ್ದು, ತಾಯಿ ಕಡೆಯಿಂದ ಆಸ್ತಿ ಭಾಗ್ಯ ಎಲ್ಲ ಒಳ್ಳೆಯ ವಿಚಾರದಲ್ಲಿ ನಾವು ನೋಡ್ತಾ ಇರ್ತೀವಿ. ಒಂದು ಶರೀರ ಒಂದು ಬಲಿಷ್ಠವಾಗುವಂತದ್ದು ಇದು ಕೂಡ ಒಳ್ಳೇದು ಅಂತ ಹೇಳ್ತೀವಿ. ಗುರುಜಿ, ಇನ್ನು ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕ್ಷತ್ರಗಳ ಆಧಾರಿತವಾಗಿ ಎಷ್ಟು ಮಟ್ಟಿಗೆ ಫಲ ಇದೆ, ಪರಿಹಾರವನ್ನ ಈ ಒಂದು ವೀಕ್ ನಲ್ಲಿ ಅವ್ರು ಮಾಡ್ಕೊಳ್ಬೇಕಾ ಬೇಡವಾ, ಹೇಗೆ? ನೋಡಿ, ಮೀನರಾಶಿಯವರಿಗೆ ವಿಶೇಷವಾಗಿ 3 ನಕ್ಷತ್ರಗಳು, ಪೂರ್ವಭಾದ್ರ ನಕ್ಷತ್ರ, ಉತ್ತರಭಾದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ ಅಂತ ಹೇಳ್ತೀವಿ. ಪೂರ್ವಭಾದ್ರ ನಕ್ಷತ್ರದವರಿಗೆ ಹಣಕಾಸಿನಲ್ಲಿ ಸ್ವಲ್ಪ ಅಡಚಣೆ ಬರುವಂತದ್ದು, ಸ್ವಲ್ಪ ಹೊಸ ಜಾಗಕ್ಕೆ ಹೋಗುವಂತದ್ದು, ಅಲ್ಲಿಂದ ಅಡಚಣೆ ಬರುವಂತದ್ದು ನೋಡ್ತಾ ಬರ್ತೀವಿ. ಉತ್ತರಭಾದ್ರ ನಕ್ಷತ್ರದವರಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ತುಂಬಾ ಒಳ್ಳೇದಂತ ಹೇಳ್ತೀವಿ. ತುಂಬಾ ಒಳ್ಳೆ ವಿಚಾರದಲ್ಲಿ ಮತ್ತು ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಮತ್ತೆ ಹೊಸ ಎಂಟರ್ಪ್ರೈಸ್ ವಿಚಾರದಲ್ಲಿ ತುಂಬಾ ಒಳ್ಳೇದಂತ ಹೇಳ್ತೀವಿ. ರೇವತಿ ನಕ್ಷತ್ರದವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ಸ್ ಗಳಾಗುವಂತದ್ದು, ನಿಮ್ಮ
ಕ್ಲೋಸ್ ಸರ್ಕಲ್ಸ್ ಅಲ್ಲಿ ಫ್ರೆಂಡ್ಸ್ ಯಾರು ಇರ್ತಾರೆ ಅವ್ರ ವಿಚಾರದಲ್ಲಿ ಆರ್ಗ್ಯುಮೆಂಟ್ ಆಗುವಂತದ್ದು ವಿಶೇಷವಾಗಿ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಆದಷ್ಟು ದಿನನಿತ್ಯ ಓಂ ಬೃಹಸ್ಪತಿ ನಮಃ ಅಂತ 108 ಬಾರಿ ಜಪ ಮಾಡುವಂತದ್ದು, ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳು ಆದ ನಂತರ ಮೀನರಾಶಿಯವರು ಈ ರೀತಿ ಮಂತ್ರ ಜಪ ಮಾಡೋದ್ರಿಂದ ಒಳ್ಳೇದಾಗುವಂತದ್ದು ನೋಡ್ತಾ ಬರ್ತೇವೆ. ಗುರುಜಿ, ಇನ್ನು ದೇವಸ್ಥಾನಕ್ಕೆ ಏನಾದ್ರೂ ಹೋಗ್ಬೋದಾ ಹೇಗೆ ಅಂತ ಹೇಳಿ ಮೀನರಾಶಿಯವರು? ಖಂಡಿತ ಗುರುವಾರ ಗುರು ರಾಯರ ಸಂಬಂಧಪಟ್ಟಂತದ್ದು, ಗುರು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗುವಂತದ್ದು ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗುವಂತದ್ದು ಈ ಒಂದು ಪರಿಹಾರ ಮಾಡ್ಕೋಬಹುದಾಗಿದೆ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ ಜೊತೆ ಇದ್ದು ದಿನದ ರಾಶಿ ಫಲ ಹಾಗೆ ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರ ಭವಿಷ್ಯವನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಅವರ ಪ್ರಶ್ನೆಗಳಿಗೆ ಸಹ ಉತ್ತರವನ್ನ ನೀಡಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಮೀನರಾಶಿಯವರು ಕೂಡ ಪರಿಹಾರ ಕ್ರಮಗಳು ಜೊತೆಗೆ ವಾರ ಭವಿಷ್ಯದ ವಿಚಾರದ ಬಗ್ಗೆ ತಿಳಿದುಕೊಂಡಿದ್ದೀರಾ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.